ಈ ಪ್ರಾಣಿಗಳ ಹತ್ರ ಹೋಗಿ ಶೋಕಿಗಳು ಮಾಡ್ತಾರಲ್ವಾ, ಹೆಂಗಂದ್ರೆ ಹಂಗೆ ಪೆಕ್ರಂಗೆ ಆಡ್ತಾರಲ್ಲ, ಅವ್ರ ಮನಸ್ಥಿತಿ ಚೆನ್ನಾಗಿದೆ ಅಂತ ಗೊತ್ತು. ನಿಮ್ಮ ಮನಸ್ಥಿತಿನ ಕ್ಲೀನಾಗಿ ಇಟ್ಕೊಳ್ಳಿ, ನೆಟ್ಟಿಗಿಟ್ಕೊಳ್ಳಿ, ಎಲ್ಲರೂ ಮೆಚ್ಚೋ ಅಂತ ಆಗಲಿ. ಅರ್ಥ ಆಯ್ತಾ? ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಕಾರ್ತಿಕ್ ವೆಂಕಟೇಶ್. ನಿನ್ನೆ ಒಂದು ವಿಡಿಯೋ ತುಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಏನು ಅಂದರೆ ದುಬಾರೆ ಆನೆ ಬಿಡಾರದಲ್ಲಿ ಜಗಳ ಆಗಿದೆ. ಆ ಜಗಳದಲ್ಲಿ ಅದು ಒಂದು ಗಂಡಾನೆ ಏನು ಹೆಣ್ಣಾನೆ ತುಂಬ ರೋಷದಿಂದ ಇದು ಮಾಡ್ತಾ ಇತ್ತು. ಆ ಆನೆ ಒಂದು ತಮಿಳುನಾಡಿನ ಮಹಿಳೆ ಮೇಲೆ ಬಿದ್ದು ಆಕೆಯ ಸಾವು ಕೂಡ ಆಗಿದೆ. 50% ಜನರದೇ ತಪ್ಪಿದೆ. ಓಕೆನಾ? ಯಾಕೆ ಅಂದರೆ ಈ ಸಕ್ಕರೆ ಬೈಲಾಗಲಿ, ಇಲ್ಲಾಂದರೆ ದುಬಾರೆ ಆಗಲಿ, ಇಲ್ಲಾಂದರೆ ಮತ್ತಿಗೂಡಾಗಲಿ, ನೀವು ಎಲ್ಲೇ ರಾಜ್ಯದಲ್ಲಿ ಹಲವಾರು ಕಡೆ ಈ ಥರ ಆನೆ ಬಿಡಾರಗಳಿದೆ. ಅಲ್ಲೋಗಿ ಆನೆ ಮೈ ತೊಳೆಯೋದು, ತಿಕ್ಕ ತೊಳೆಯೋದು, ಬಾಯಿ ತೊಳೆಯೋದು, ಬ್ರಷ್ ಮಾಡಿಸೋದು ಎಲ್ಲ ಇದ್ದಾವೆ. ಚಲನವಲನಗಳನ್ನು ನೋಡಿ ನೀವು ಅದ್ರ ಹತ್ರಕ್ಕೆ ಹೋಗಿ. ಯಾಕೆ ಅಂದರೆ ಅದಕ್ಕೆ ಏನೇ ನಿಮಗೆ ತರಬೇತಿ ಟ್ರೈನಿಂಗ್ ಏನೇ ಕೊಟ್ಟಿದ್ರು ಅದು ಆ ಆನೆ ಸಾಕುಗಾರ ಏನಿರ್ತಾನಲ್ವಾ, ಆನೆಗೆ ಯಾರು ಕೊಡ್ತಾ ಇರ್ತಾನಲ್ವಾ ದಿನನಿತ್ಯ ಆಹಾರಗಳನ್ನ ಟ್ರೈನಿಂಗ್ಗಳನ್ನ ಕೊಡ್ತಾರೆ, ಅವನ ಹತ್ರ ಮಾತ್ರನೇ ಅದು ಕ್ಲೀನಾಗಿರುತ್ತೆ. ನಾಯಿ ಮರಿಗಳೇ ಬಿಡಲ್ಲ, ಓನರ್ನೇ ಕಚ್ಬಿಡ್ತವೆ. ಆದರೆ ಆನೆಗಳು ಮನುಷ್ಯಗಿನ್ನ ಬುದ್ಧಿಜೀವಿ. ಅರ್ಥ ಆಯ್ತಾ? ನೀವು ಈ ಥರ ಜಾಗಗಳಿಗೆ ಹೋದಾಗ ದಯವಿಟ್ಟು ಜನಗಳಿಗೆ ನಾನು ಏನು ಕೇಳ್ಕೊತೀನಿ ಅಂದರೆ, ನಿಮ್ಮ ಒಂದು ಮೈ ಮೇಲೆ ನಿಮಗೆ ಜ್ಞಾನ ಇರಲಿ, ಪರಿಜ್ಞಾನ ಇರಲಿ. ನೀವು ಈ ಫೋನ್ಗಳು ತಗೊಂಡು ಪಟ್ಕ ಅಂದ್ಬಿಟ್ಟು ಫ್ಲ್ಯಾಶ್ಗಳು ಇದು ಮಾಡಿದಾಗ ಅದಕ್ಕೆ ಗಾಬರಿ ಆಗುತ್ತೆ. ಇನ್ನು ಅದಕ್ಕೆ ಮೂಕ ಪ್ರಾಣಿಗಳು ಅವು ಏನು ಮಾಡ್ತವೆ ಅದಕ್ಕೂ ಗೊತ್ತಿರಲ್ಲ. ಇದರಲ್ಲಿ ಖಂಡಿತವಾಗಿ ಅಲ್ಲಿ ಯಾರು ಹೋಗಿದ್ರಲ್ಲ ಪ್ರವಾಸಿಗರು, ಅವ್ರದ್ದೇ ತಪ್ಪು. ಇದನ್ನು ಬ್ಯಾನ್ ಮಾಡಬೇಕು. ಫಾರೆಸ್ಟ್ ಆಫೀಸರ್ಗಳು ತುಂಬ ಚೆನ್ನಾಗಿದ್ದಾರೆ. ಇವಾಗ ನೋಡಿ, ಪಾಪ ಆ ಅಮ್ಮನ ಪ್ರಾಣನೇ ಹೋಗ್ಬಿಡ್ತು. ಏನು ವಿಡಿಯೋ ಬೇಕಾದ್ರೆ ನಾನು ಹಾಕ್ತೀನಿ ನೋಡಿ. ಆ ಅಮ್ಮನ ಪ್ರಾಣನೇ ಹೋಗ್ಬಿಟ್ಟಿದೆ. ಆ ಗಂಡ ಅನ್ಸುತ್ತೆ ಒಂದು ಚಿಕ್ಕ ಮಗುನ ಕಂಕ್ಲಲ್ಲಿ ಹಿಡ್ಕೊಂಡು ಆ ಅಮ್ಮನ ಎಳ್ಕೊತಾ ಇದೆ. ಅವನಿಗೇನು ಜ್ಞಾನ ಇದೆಯಾ ಇಲ್ವಾ? ಆ ಮಗು ಅವನಿಗೇನಾರು ಆದರೆ ಮತ್ತೆ ಆ ಮಗುಗೆ ಯಾರು ನೋಡ್ಕೊಳೋದು? ಮತ್ತೆ ಈ ಫಾರೆಸ್ಟ್ಗಳಲ್ಲಿ ಬಂಡೀಪುರ, ಬಿಳಿಗಿರಿ ರಂಗನ ಬೆಟ್ಟ, ಈ ಕಡೆ ನಾಗರೋಳೆ, ಈ ಥರ ಎಲ್ಲೇ ನೀವು ಕಾಡುಗಳಿಗೆ ಹೋದಾಗ ಪ್ರಾಣಿಗಳು ಸಿಕ್ಕಿದ್ರೆ ದಯವಿಟ್ಟು ಗಾಡಿಗಳನ್ನ ನಿಲ್ಲಿಸಬೇಡಿ. ಅದು ನಿಮ್ಮ ಮನೇಲಿರೋ ಬೆಕ್ಕಾಗಲಿ ಇಲ್ಲ ನಾಯಿ ಆಗಲಿ ಅಲ್ಲ, ಅವು ಕಾಡು ಪ್ರಾಣಿಗಳು. ಅದಕ್ಕೂ ಭಯ ಆಗ್ತವೆ. ಅದು ಹೆಂಗೆ ಬೇಕಾದ್ರೂ ರಿಯಾಕ್ಟ್ ಆಗ್ಬೋದು. ನಿಮ್ಮ ಜೊತೆಗಿರೋರಿಗೆಲ್ಲ ಪ್ರಾಣ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ನಿಮ್ಮ ಮೈ ಮೇಲೆ ಜ್ಞಾನ ಪರಿಜ್ಞಾನ ಎರಡೂ ಇರಲಿ ಅಂತೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಕರ್ನಾಟಕ.